ಇಲ್ಲಿ ಮೀಸಲಾತಿ ಅನ್ನೋದು ಏನಿದೆ ಅಂತ ಹೇಳಿದ್ರೆ ಮೀಸಲಾತಿಗಳು ಯಾವತ್ತು ಸಮಾನತೆ ಬಂದಾಗ ಕಡಿಮೆ ಆಗಬೇಕು, ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗೋದಲ್ಲ. ಅದು ಯಾವುದಕ್ಕೆ ಇಟ್ಟಿರಿ, ಯಾವುದೇ ಮೀಸಲಾತಿಗಳಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಮೀಸಲಾತಿ ಬರೋದು ಯಾವಾಗ ಅಂದ್ರೆ ಸಮಾನತೆ ಬರುವವರಿಗೆ ಮೀಸಲಾತಿಯನ್ನು ಕೊಡಿ ಅಂತೇಳಿ. ಇವರಿಗೆ ಸಮಾನತೆ ತರುವ ಯೋಗ್ಯತೆಗಳಿಲ್ಲ, ಮೀಸಲಾತಿನ ಕೊಟ್ಕೊಂಡು ಇನ್ನೂ ಯಾವುದೇ ಸಮುದಾಯ ಆಗಲಿ ಸಮುದಾಯವನ್ನು ಕೆಳಸ್ತರಕ್ಕೆ ತಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು ಯಾವುದೇ ಮೀಸಲಾತಿ ಇಟ್ಕೊಳ್ಳಿ 4 ಜನಗಷ್ಟೇ. ಯಾಕೆ ಜಮೀರ್ ಅಹಮದ್ ಅವರು ದೊಡ್ಡ ದೊಡ್ಡ ಮನೆ ಕಟ್ಕೊಂಡಿಲ್ವಾ? ಹಾಗೆ ಏನು ಹಿಂದೂಗಳು ಕಟ್ಕೊಂಡಿದ್ದಾರೆ, ಹಾಗೆ ಮುಸಲ್ಮಾನರು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿದ್ದಾರೆ. ಸಮಾನತೆ ಬರಲಿಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡಿ, ಅದನ್ನು ಹೊರತುಪಡಿಸಿ ನೀವು ಇನ್ನೂ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದ್ರೆ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕ್ಕಾಗಲ್ಲ. ಸಮಾನತೆಯನ್ನು ಎಲ್ಲರೂ ಸಮಾನತೆಯಲ್ಲಿದ್ದಾರೆ. ಇವಾಗ ಆ ಸಮಾನತೆಗೆ ಬೆಲೆಯನ್ನು ಕೊಡಿ. ನೀವು ಬರೀ ಮೀಸಲಾತಿ ಅಂತ ಕೊಟ್ಕೊಂಡು ಓಲೈಕೆ ಮಾಡಿ ನೀವು ಮತ ಪಡಿತಾ ಇದ್ದೀರ ವಿನ, ನಿಜವಾಗೂ ಹೇಳ್ಬೇಕಂದ್ರೆ ನಾನು ಮುಸಲ್ಮಾನ್ ಬಾಂಧವರಿಗೂ ಕೇಳ್ತಾ ಇದ್ದೇನೆ, ದಯವಿಟ್ಟು ನಿಮಗೆ ಇದು ಸಿಗ್ತಾ ಇಲ್ಲ, ಅವರ ಚೇಲಗಳಿಗೆ ಸಿಗ್ತಾ ಇದೆ. ಅವ್ರು ಏನು ಮೀಸಲಾತಿ ಮಾಡ್ತಾ ಇದ್ರೋ ಅವ್ರ ಚೇಲಗಳಿಗೆ ಸಿಗ್ತಾ ಇದೆ ವಿನ ನಿಮಗೆ ಯಾವ ಕಾರಣಕ್ಕೂ ಈ ಮೀಸಲಾತಿ ಸಿಗ್ತಾ ಇಲ್ಲ. ನಿಮಗೆ ಮೊಣಕಾಯಿಗೆ ಬೆಣ್ಣೆ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ, ಮೋಸ ಹೋಗಬೇಡಿ.